ಎಲ್ರಿಗೂ ನಮಸ್ಕಾರ. ಈಗ ನಮ್ಮ ಜೊತೆ ಇದ್ದಾರೆ ಒಬ್ಬರು ಕನ್ನಡ ಚಲನಚಿತ್ರ ಖ್ಯಾತ ನಟರು ಮತ್ತು ಬಿಗ್ ಬಾಸ್ ಖ್ಯಾತಿಯ ಒಳ್ಳೆ ಹುಡುಗ ಪ್ರಥಮ್ ಅಣ್ಣ ಅವರು ನಮಸ್ತಿದ್ದಾರೆ. ನಮಸ್ಕಾರ ಅಣ್ಣ. ಎಸ್, ನಮಸ್ಕಾರ ಬ್ರದರ್, ಹೇಗಿದ್ದೀರಾ? ಬಹಳ ಖುಷಿ ಆಯಿತು. ಖ್ಯಾತ ನಟ, ಮೇರು ನಟ ಅವೆಲ್ಲ ಇಲ್ಲ. ಅವೆಲ್ಲ ಏನಿದ್ರು ಅಣ್ಣವರು, ವಿಷ್ಣು ಸರು, ಅಂಬರೀಷು, ಶಂಕರಣ್ಣ, ನಮ್ಮ ಅಪ್ಪು ಸರು, ಎಲ್ಲ ಮಹನೀಯರು, ಅನಂತನಾಗ್ ಅವರು ಇರ್ಬೋದು, ಶ್ರೀನಾಥ್ ಸರ್, ಇವರೆಲ್ಲ ಖ್ಯಾತರು. ನಾವು ಅವ್ರ ನೆರಳಲ್ಲಿ ಅವರು ಕನ್ನಡ ಚಿತ್ರರಂಗದ ಖ್ಯಾತಿ ಮೇರು. ಅವರೇ ನಮ್ಮ ಚಿತ್ರರಂಗದ ಬೇರು. ಅವ್ರ ಜೊತೆ ನಾವು ಸಣ್ಣ ಪುಟ್ಟಂದು ಅವ್ರ ನೆನಪಲ್ಲಿ ನಾವು ಒಂದು ಸೂರು ನಮಗೋಸ್ಕರ ಸಿಗ್ಲಿ ಚಿತ್ರರಂಗದಲ್ಲಿ ಒಂದು ಸೂರು ಅಷ್ಟೇ. ದುಬೈಲಿದ್ದೀವಿ. ನಿಮ್ಮ ನೋಡಿ ತುಂಬಾ ಖುಷಿ ಆಯ್ತು. ದುಬೈಗೆ ಬಂದಿದ್ದಾರೆ, ಏನು ಅನಿಸ್ತದೆ ನಿಮಗೆ? ತುಂಬಾ ಖುಷಿ ಆಯ್ತು. ಅದೆಲ್ಲದಕ್ಕಿಂತ ಹೆಚ್ಚಾಗಿ ದುಬೈ ನನಗೆ ಅರಬ್ ಕಂಟ್ರೀಸ್ ಅಷ್ಟು ಕನೆಕ್ಟ್ ಆಗಲ್ಲ, ಆದರೆ ಅಲ್ಲಿರುವ ನಮ್ಮ ಕನ್ನಡ ಸ್ನೇಹಿತರು, ನನ್ನ ಗೆಳೆಯ ಶಿವಾನಂದ್ ಇರ್ಬೋದು ಅಥವಾ ಎಲ್ಲ ನೀವು ಟ್ರೀಟ್ಮೆಂಟ್ ರೀ. ನನಗೆ ದುಬೈ ಹೋದ್ ಸಲ ಬಂದಾಗ ಬರೀ 11 ಅವರ್ಗೆ ವಾಪಸ್ ಬಂದಿದ್ದೀನಪ್ಪ. ಹೌದು, ಐಫಾ ಅವಾರ್ಡ್ಸ್ಗೆ ಬಂದಾಗ ನೈಟ್ 6 ಗಂಟೆ ಫ್ಲೈಟ್, ಸಂಜೆ 6 ಗಂಟೆಗೆ ರೀಚ್ ಆಗಿದ್ದೀನಿ. 9:30 12:30 ತನಕ ಐಫಾ ಅಟೆಂಡ್ ಮಾಡಿ ಬೆಳಗಿನ ಜಾವ ಎದ್ದು ಫ್ಲೈಟ್ ಎತ್ಕೊಂಡು ಬೆಂಗಳೂರಿಗೆ ಹೋಗಿದ್ದೀನಿ ನಾನು. ಅದು ನನ್ನ ಲೈಫ್ ಸ್ಟೈಲು. ಈ ಸಲನೇ ಒಂದು ವಾರ ಇರಿಸ್ಕೊಂಡಿದ್ದೀರಾ. 4-5 ದಿನ ಆಯ್ತಪ್ಪ, ಇವತ್ತು 6ನೇ ದಿನ, ನಾಳೆ 7ನೇ ದಿನ. ಒಂದು ವಾರ ಇರಿಸ್ಕೊಂಡಿದ್ದೀರಾ ಅಷ್ಟೇ. ನಿಮ್ಮ ಅಕ್ಕರಿಗೆ ಆತಿಥ್ಯ ಇವತ್ತು ಉಳ್ಕೊಳಕ್ಕೆ ಏನು ಬೇರೆ ಇನ್ನೇನು ಕಾರಣ ಅಲ್ಲ. ಏನೋ ದುಬೈನನ್ನೇನೋ ಬದಲಾಯಿಸ್ಬಿಡ್ತಾನೋ, ಯಾವ ವಿಚಾರನೂ ನನ್ನ ಬದಲಾಯಿಸಕ್ಕೆ ಸಾಧ್ಯ ಇಲ್ಲ ಅಂಟಿಲ್ ಅನ್ಲೆಸ್ ನಾನು ಕನ್ವಿನ್ಸ್ ಆಗಬೇಕು ಯಾವುದೇ ಒಂದು ವಿಚಾರಕ್ಕೆ. ಶಿವಾನಂದ್ ವಿಶ್ವದ ಭಾರತದ ಅತಿ ಪುರಾತನ ಶ್ರೇಷ್ಠ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿದ್ದಾರೆ. ವಿಶ್ವದ ಅತಿ ಶ್ರೇಷ್ಠ ದೇವಸ್ಥಾನಗಳಲ್ಲಿ ಒಂದಾದ ಅಬುದಾಬಿ ದೇವಸ್ಥಾನ. ಹೌದು, ಅಲ್ಲೋಗಿದ್ವಿ. ಆಮೇಲೆ ಗೋಗ್ರಾಸ್ ಆಯ್ತು. ಅದೆಲ್ಲ ಆದ್ಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ರಾಮಕೃಷ್ಣ ಆಶ್ರಮದಲ್ಲಿ ಒಂದು ಇದು. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಅದು ಮನಸ್ಸಿಗೆ ತುಂಬಾ ಹಿತ ಕೊಡುವಂತಹ ವಿಚಾರಗಳು. ಅವ್ರದ ಪ್ರವಚನ ಇರ್ಬೋದು, ಅವರ ಬಹಳ ಖುಷಿ ಆಗುತ್ತೆ. ಅವೆಲ್ಲ ಮನಸ್ಸಿಗೆ ರಿಲ್ಯಾಕ್ಸೇಷನ್ ಕೊಡುತ್ತೆ. ಅಂದ್ರೆ ನಮ್ಮ ಮನಸ್ಸನ್ನ ಹೇಗೆ ಕಂಟ್ರೋಲ್ ಇಟ್ಕೋಬೇಕು, ಹೇಗೆ ಖುಷಿ ಸಂತೋಷ ಎಲ್ಲಿ ಹುಡ್ಕೋಬೇಕು ಅನ್ನೋದನ್ನೆಲ್ಲ ಹೇಳ್ಕೊಡುವಂತ ಒಂದು ವಿಶೇಷ ಪದ್ಧತಿ. ಸೊ ಐ ಆಮ್ ಹ್ಯಾಪಿ. ಇದೆಲ್ಲವೂ ನನ್ನ 1 ವಾರ ತನಕ ಎಳ್ಕೊಂಡೋಯ್ತು. ಸೊ ಈಗ ಖುಷಿಯಾಗಿದ್ದೀನಿ ನಾನು, ಆರಾಮಾಗಿ. ಮತ್ತೆ ನಿಮ್ದ ಚಿತ್ರ ಯಾವ್ದು ಶೂಟಿಂಗ್ ನಡೀತಿದೆ? ಕರ್ನಾಟಕದಲ್ಲಿ ರಿಲೀಸ್ ರೆಡಿ ಇದೆ. ಫಸ್ಟ್ ನೈಟ್ ವಿತ್ ದೆವ್ವ ಅಂತ ಒಂದು ಕಾಮಿಡಿ ಸಿನಿಮಾ ಡಿಸೆಂಬರ್ 2 ರಿಲೀಸ್ ಆಗ್ತಾ ಇದೆ. ಶೂಟಿಂಗ್ ಖಂಡಿತ ಕರ್ನಾಟಕದಲ್ಲಿ ರಿಲೀಸ್ ಮಾಡಿ ನಾವೆಲ್ಲ ಕುಟುಂಬ ಸಮೇತ ಹೋಗಿ ಅದನ್ನ ವೀಕ್ಷಣೆ ಮಾಡುವಂಥದ್ದು. ಡೆಫಿನೆಟ್ಲಿ. ನಾನು ತುಂಬಾ ಖುಷಿ ಪಡೋದೇನೆಂದ್ರೆ, ದುಬೈಲಿ ಏನೋ ಅನ್ಕೋಬಹುದು, ದುಬೈಲಿ ಹೋದ್ರೆ ಲೈಫ್ ಸೆಟ್ಲ್ ಆಗುತ್ತೆ, ವರ್ಕ್ ಹಂಗಾಗುತ್ತೆ. ಅಲ್ಲ, ಯಾರೆಲ್ಲ ಸೆಟ್ಲ್ ಆಗಿದ್ದಾರೋ ಅವ್ರು ಇನ್ನೊಂದು ಕನ್ನಡದ ಬೇರುಗಳಿಗೆ, ಕನ್ನಡದ ಬಹಳಷ್ಟು ಕುಟುಂಬಗಳಿಗೆ ಆಧಾರವಾಗಿದ್ದಾರೆ. ಇವರೆಲ್ಲ ಯಾರೇ ಬಂದು ಕರ್ಸ್ಕೊಂಡು ಅವ್ರ ಲೈಫ್ ಕಟ್ಟುವಂಥ ಕೆಲಸ ನಮ್ಮ ಸ್ನೇಹಿತರು ಮಾಡ್ತಾರೆ. ಎಲ್ಲ ಕನ್ನಡಿಗರು ಅರಬ್ ಕಂಟ್ರೀಸ್ ಏನಿದೆ ರೀ, ಭಾರತದ ರೆವಿನ್ಯೂ ಇಂದ ನಡೀತಾ ಇರೋ ದೇಶ ಅದು. ನಮ್ಮ ಜನ ಬಹಳ ಪ್ರಾಮಾಣಿಕವಾಗಿ ದುಡಿದು ಇವತ್ತು ದುಬೈ ಅನ್ನೋ ದೇಶನ ಕಟ್ಟಿದ್ದಾರೆ. ನಮ್ಮ ಕನ್ನಡದವ್ರದ್ದು ಕಾಂಟ್ರಿಬ್ಯೂಷನ್ ಲೆಕ್ಕನೇ ಇಲ್ಲ. ಎಷ್ಟು ಜನ ಕನ್ನಡಿಗರು ಖುಷಿಯಾಗಿ ನೆಮ್ಮದಿಯಿಂದ ಫ್ಯಾಮಿಲಿ ಎಲ್ಲ ಕಟ್ಕೊಂಡು ಚೆನ್ನಾಗಿದ್ದಾರೆ ಅಂದರೆ, ಒಂದು ವಾರದಲ್ಲಿ ನನಗೆ ಒಂದು ವಿಶೇಷವಾದ ಅದ್ಭುತವಾದ ಅನುಭವನೇ ಆಯಿತು. ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ. ಐ ವಿಶ್ ಯು ಆಲ್ ದಿ ಬೆಸ್ಟ್. ಎಲ್ಲ ಸ್ನೇಹಿತರು ಚೆನ್ನಾಗಿರಬೇಕು. ನಾನು ಅಷ್ಟೇ ಕೇಳ್ಕೊಳ್ಳೋದು, ಕನ್ನಡ ಸಿನಿಮಾಗಳನ್ನ ಮಿಸ್ ಮಾಡದೆ ನೋಡಬೇಕು. ನೋಡಿ, ಅಣ್ಣ ಶಿವಾನ ನೋಡಿ ಎಷ್ಟಿದ್ರು ನೋಡಿ ತಿರುಗ್ತಲ್ಲ. ಅಪರೂಪ ಸಿಗ್ನಲ್ ಬಿದ್ದದಕ್ಕೆ ಆ ಕಡೆ ಈ ಕಡೆ ತಿರುಗ್ತಾರೆ. ಸಿಗ್ನಲ್ ದಾಟ್ರೆ ಟುಪುಕ್ಕನ್ನು ಅಲ್ಲೇ ತಿರುಗ್ಬಿಡ್ತಾರೆ. ಅಣ್ಣ ಒಳ್ಳೇದಾಗ್ಲಿ. ಯಾವುದೋ ಒಂದು ಇಂಪಾರ್ಟೆಂಟ್ ಇಂಡಿಯಾದಿಂದ ಒಂದು ಕಾಲ್ ಬರ್ತಾ ಇದೆ. ತಮ್ಮೆಲ್ಲರಿಗೂ ಶುಭಾಶಯಗಳು. ಒಳ್ಳೆ ಯೋಚನೆ ಮಾಡಿ, ಒಳ್ಳೇದಾಗುತ್ತೆ. ಜೈ ಶ್ರೀರಾಮ್. ಭಾರತ್ ಮಾತೆಗೆ ಜೈ.